ಕಲ್ಲಪ್ಪ, ಏ ಕಲ್ಲಪ್ಪಣ್ಣ. ಓ ಬರ್ರಿ ಒಳಗ. ಓ ಬಾರಪ್ಪ ಮಲ್ಲಪ್ಪ, ಆರಾಮದಿಯ? ಹ್ಞೂನ್ಪ, ಆರಾಮದೀನಿ. ನೀ ಹೆಂಗದಿದಿ? ಯಾವಾಗ ಊರಿಗೆ ಬಂದಿದಿ? ಏನು ಸುದ್ದಿ ಇಲ್ಲ, ಒಂದು ಫೋನ್ ಇಲ್ಲ. ಇಲ್ ಬಿಡಪ್ಪ, ನಾನು ಅಕ್ಕನ ನೋಡಿ ಮಾತಾಡ್ಸ್ಕೊಂಡು ಹೋದ್ರತಂತ ಬಂದೆ. ಬಾ ಕುತ್ಕೋ ಬಾ. ಮತ್ತೇನ್ಪ ನಿನ್ ಹೆಂಡ್ತಿ, ನಿನ್ ಮಗಳು ಆರಾಮದಾರನ? ಮಗಳನ್ನೆಲ್ಲ ತೋರ್ಸಾಕತ್ತೀರ ನೀ ಇಲ್ಲಿ? ತೋರ್ಸಾಕತ್ತೇವಪ್ಪ, ಎಲ್ಲಿ ಮೇಳ ಆಗ್ವಲ್ವ? ನಿಮಗೂ ಎಲ್ಲರ ಗೊತ್ತಿದ್ರ ವರ ಹೇಳಪ್ಪ, ತೋರಿಸ್ತೀವಿ. ಎಲ್ಲಿ ಮೇಳ ಆಗ್ವಲ್ವ, ಕೂಡಿ ಬರ್ತತನಂತ ನಾವು ಈ ವರ್ಷದಾಗ ಮದುವೆ ಮಾಡೋಣಂತ ಕಾಯಕತ್ತೀವಿ. ಯಾವ ಸೆಟ್ ಆಗ್ವಲ್ವ ನೋಡು. ಸಾಲಿ ಎಸ್ಕಂತಾಳ ನಿನ್ ಮಗಳು? BA ಮುಗ್ಸ್ಯಾಳ. ಹೌದನ? ನೋಡ ನೀರು ಎಲ್ಲರೂ ಗೊತ್ತಿದ್ರೆ ಹೇಳ್ತೀನಿ ನಾನು ನಿನ್ಗ. ಏ ಶಂಕ್ರವಕ್ಕ, ಶಂಕ್ರವಕ್ಕ, ಓ ತಮ್ಮ, ಬಾರ್ವಾ ಇಲ್ಲಿ ಮಲ್ಲಪ್ಪ ನಾನು ನೋಡು. ತಮ್ಮ ಮಲ್ಲಪ್ಪ, ಆರಾಮದಿಯಪ್ಪ? ಹ್ಞೂ ಅಕ್ಕ, ಆರಾಮದೇವ್ವ. ನೀವು ಆರಾಮದಿರಿನ? ಏನ್ ಮನೆ ಕಡೆ ಬರೋದೇ ಇಲ್ಲ ಬಿಡಪ್ಪ, ಕಲ್ಲಪ್ಪದ್ರಷ್ಟ ಬರ್ತೀಯ ನೀನು? ಹಂಗೇನಿಲ್ಲ ಅಕ್ಕ, ಬರ್ತೇನೆ. ನಾನು ಈ ತಿತ್ತಾಗ ಒಂದು ಸ್ವಲ್ಪ ಕೆಲಸ ಭಾಳ ಆಗ್ಯಾವ. ನನ್ನ ಮಗ ಊರಾಗಿಲ್ಲ, ಬೇರೆ ಊರಿಗೆ ದುಡ್ಯಾಕೆ ಹೋಗ್ಯಾನ. ಮಗಳು ಒಬ್ಬೇಕೆ, ಆಕಿನ ತೋರ್ಸೋದ್ರಾಗ ಅದೇವಿ. ನಾವು ಎಲ್ಲರ ಸಟ್ ಹಾಕತ್ತೇನ ಅಂತೇಳಿ ದಿನಕ್ಕೊಬ್ಬರ ಬರತ್ತಾರ. ಹಂಗಾಗಿ ಎಲ್ಲಿ ಹೋಗಾಕ ಬರಾಕ ನಮಗೂ ಪುರ್ಸತ್ತ ಆಗಿಲ್ಲ. ಬರ್ತೇನೆ ಹೇಳಕ್ಕ. ಸುಧವ ಹೆಂಗದಲ್ವ? ಆರಾಮದಾಳ? ಮಗ ಹೆಂಗದಾನ? ಆರಾಮದಾನ? ಹ್ಞೂ ತಮ್ಮ, ಎಲ್ಲಾರು ಆರಾಮದಾರ. ಸುಧವನ್ ಮಗಳ ಮದಿ ಫಿಕ್ಸ್ ಆಗೈತೆ ತಮ್ಮ. ಹುಡುಗ ಚಲೋ ಅದಾನ. ಹುಡುಗ ಯಾಕ ಕೆಲಸ ಏನ್ ಮಾಡ್ತಾನವಾ? ತಮ್ಮ ಅವ ಕಂತಾನ ಮಾಡ್ತಾನ. ಖಾಲಿ ಇದ್ದಾಗ ಒಂದಿಟ್ಟು ಡ್ರೈವರ್ ಕೆಲಸ, ಎಲ್ಲರ ಗಾಡಿ ಮ್ಯಾಗ ಹೋಗಾನ. ಹುಡುಗನ ಮನೆ ಕಡೆಗೂ ಚಲೋ ಅದಾರ. ವರದಕ್ಷಿಣೆ ಮತ್ತೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಏನು ಹೇಳಿಲ್ಲ. ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹ್ಞೂ ಅಂದಾರ ತಮ್ಮ. ಭಾಳ ಚಲೋ ಅದಾರ. ಅತ್ತಿ ಮಾವ ಅಂತೂ ಭಾಳ ಚಂದ ನೋಡ್ಕೊಂತಾರ ನೋಡುವ. ಅಷ್ಟು ಬಿತ್ತಿದ್ರೆ ಬೆಳೆಯಂಗದಾರ. ಹಂಗೆ ಹಿಂಗೇನು ಅಂದಿಲ್ಲ ನೋಡ್ಪ ಅವರು. ನಾವು ಎಷ್ಟು ವರದಕ್ಷಿಣೆಗೆ ಮಾತಾಡೀವಿ ಅಷ್ಟಕ್ಕೆ ಹ್ಞೂ ಅಂದಾರ ನೋಡ್ಪ. ₹1 ಹೆಚ್ಚಿಗೆ ಕೇಳಿಲ್ಲ ಅವರು. ಹ್ಞೂ ಮಲ್ಲಪ್ಪ, ನಾವು ಮಾತಿ ಕುಂತಾಗ ₹1,00,000 ವರದಕ್ಷಿಣೆ, 2 ತೊಲಿ ಬಂಗಾರ ಅಂತ ಹೇಳಿವಿಪ್ಪ. ಅಷ್ಟಕ್ಕ ಹ್ಞೂ ಅಂದ್ಬಿಡ್ಬೇಕ ಅವ್ರು. ನಮ್ಗೆ ವರದಕ್ಷಿಣೆ ಕಮ್ಮಿ ಆಕತಿ, ಒಂದಿಟ್ಟು ಹೆಚ್ಚಿಗೆ ಕೊಡ್ರಿ ಏನಂದಿಲ್ಲ ನೋಡ್ಪ ಅವ್ರು. ನಮಗೂ ಆ ಥರ ಮಂತ್ಯಾನ ಇದ್ರೆ ಹೇಳ್ರಿಪ್ಪ. ನಮಗೂ ನನ್ನ ಮಗಳು ಒಂದು ಮನೆಗೆ ಚಂದಾಗಿ ಸೇರಿದ್ರೆ ಸಾಕು ಅನ್ನಂಗಾಗಿತ್ತಿ. ಕಲಪ್ಪ, ನಮ್ಮ ಐಶ್ವರ ಹುಡುಗ ಮದ್ವೆ ಮಾಡ್ಕೊಂಡು ಹುಡುಗ 2 ಮಂದಿ ಗಣಮಕ್ಳು ಅದಾರ ಇನ್ನ ಅಂತ ಹೇಳಿದ್ರು. ಮತ್ತೆ ಕೇಳಬೇಕಿಲ್ಲ, 2 ಮಂದಿ ಹುಡುಗ ನೌಕರಿ ಮಾಡ್ತಂತ. ಅದಕ್ಕೆ ಒಂದಿಟ್ಟು ಕೇಳಾಡಿ ಹೊಂದಾಣಿಕೆ ಮಾಡಿಬಿಟ್ಟಿದ್ರೆ ಬೇಸಾಕಿತ್ತಿಲ್ಲನ? ಹೌದು, ಇನ್ನು 2 ಮಂದಿ ಗಣಮಕ್ಳು ಅದಾರ. ಆದ್ರೆ ಇನ್ನೊಬ್ಬ ಏನೋ ಸಾಲಿ ಕಲಿತಾನ, ಒಬ್ಬ ನೌಕರಿ ಮಾಡ್ತಾನ ಅಂತ ಹೇಳಿದ್ರು ಅವ್ರು. ಕೇಳನಿಲ್ಲ. ಮತ್ತೆ ಅವ ನೌಕರಿ ಮಾಡ್ತಾನಂದ್ರೆ ಅವ್ನು ಹೊಂದಾಣಿಕೆ ಆಗುವಂತ ಹುಡುಗಿ ನೋಡ್ಕೊಂಡಿದ್ರೆ ಏನ್ ಮಾಡೋದವ? ಕೇಳಾಕ ಒಂದಿಟ್ಟು ಹೆದರಿಕಿನ. ಆದ್ರೂ ಏನಾರು ಯಾಕಾಗಲಿ ಕೇಳ್ತೇನಿರು ಒಂದು ಮಾತು. ಯಪ್ಪ, ಅವ ಹುಡುಗಿನಾರ ನೋಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಅವ್ರ ಮನ್ಯಾಗ ವರ ಅದ ಅಂದ್ಮ್ಯಾಗ ನಾವು ಒಂದ್ಸರಿ ಕೇಳ್ಬೇಕು. ಅವರು ಫಿಕ್ಸ್ ಆಗೈತೆ ಅಂದ್ರೆ ಫಿಕ್ಸ್ ಆಗೈತಿ ಅಂತಾರೆ. ಇಲ್ಲ ನೋಡಕ್ಕೆ ಬರ್ತೀವಿ ಅಂದ್ರೆ ನೋಡಕ್ಕೆ ಬರ್ತೀವಿ ಅಂತಾರೆ. ಏನಾರ ಯಾಕಾಗಲಿ ನಮ್ಮ ಮಾತು ಒಂದ್ಸರಿ ಕೇಳಿ ತಗೊಳೋದು ಬೇಷ ಅಲ್ಲ. ಕೇಳನ್ ಬಿಡು, ಏನಾಗಬೇಕಾಗೈತಿ? ಏನದಕ್ಕೆ ರೊಕ್ಕ ಕೊಡ್ಬೇಕನ? ಇಲ್ಲ ಕೇಳ್ತೀವಿರಪ್ಪ ಮಲ್ಲಪ್ಪ. ಹುಡುಗನ ಅಪ್ಪ ಅವನ್ ಕೇಳ್ರಿ. ಮತ್ತು ನನ್ನ ಮಗಳು BA ಮುಗ್ಸ್ಯಾಳ. ಮತ್ತು ಅವಂಗ ನೌಕರಿ ಮಾಡ್ತಾನೆ ಅಂದರೆ BA ಮುಗ್ಸ್ಯಾಳ ಅಂದ್ರೆ ಮತ್ತು ಹೊಂದಾಣಿಕೆ ಆದರೂ ಆಗ್ಬೋದು. ಆಮ್ಯಾಗ ನೋಡಿದ ತಕ್ಷಣ ಫಿಕ್ಸ್ ಆಗಂಗಿಲ್ಲ ಅವು. ಅವ್ರ ಮನ್ಯಾಗ ಹ್ಞೂ ಅನ್ಬೇಕು, ನೋಡ್ಬೇಕು. ನಮ್ಮ ಮನ್ಯಾಗೂ ಹ್ಞೂ ಅನ್ಬೇಕು, ನೋಡ್ಬೇಕು. ಆಮ್ಯಾಗ ಮುಂದಿನ ಮಾತವ ಹೇಳೋದ ಯಕ್ಕ. ನೋಡಿ ಕೇಳ್ರಿ ತಮ್ಮ. ಒಂದ್ಸರಿಗೆ ಸುಧಾಗ ಕೇಳಿ ಹೇಳ್ತೇನೆ. ಸುಧಾ, ಬಾರ್ವಾ ಇಲ್ಲಿ ಒಂದಿಟ. ಹ್ಞೂ ಬೇವ ಬಂದೆ. ಯಾಕ ಸುಧಾನ ಊರಿಂದ ಬಂದಾಳ? ಹ್ಞೂ ತಮ್ಮ, ಇವತ್ತು ಬೆಳಗ್ಗೆ ಬಂದಾಳ. ಆಕೆ ಕುಡಿಯ ಬಂದಾರ. ಏನ್ ಬೇವ ತಂಗಿ, ಐಶ್ವರ್ಯ ಮದುವೆ ಮಾಡ್ಕೊಂಡು ಹುಡುಗ 2 ಮಂದಿ ತಮ್ಮಾರ ಅದಾರ ಅಂದಿದ್ದಲ್ಲ? ಹ್ಞೂ ಬೇವ, 3 ಮಂದಿ ಗಂಡ್ಮಕ್ಳು ಅವ್ರು. ಹೆಣ್ಮಕ್ಳು ಯಾರಿಲ್ಲ, ಬರೀ ಗಂಡ್ಮಕ್ಳು ಅದಾರ. ಅದ್ರಾಗ 2ನೇ ಹುಡುಗ ನೌಕರಿ ಮಾಡ್ತಾನ, 3ನೇ ಹುಡುಗಿನ ಸಾಲಿ ಕಲಿಯಾಕತ್ತೈತಿ. ಬೇವ ಇವನ್ನೆಲ್ಲ ವಿಚಾರಿಸಕತ್ತಿ, ಎಲ್ಲರ ಕನ್ನೆ ಹಿಡಿಗಿದ್ದೇನ? ಮತ್ತೆ ಹ್ಞೂ ತಂಗಿ, ಮಲ್ಲಪ್ಪನ ಮಗಳದಾಳಂತ. ಮಗಾರ ಆರಾಮದಿರಿ? ಹೆಂಗದಾರ್ರಿ ಅಕ್ಕಾರ? ಮಕ್ಕಳೆಲ್ಲ ಹೆಂಗದಾರಿ? ಆರಾಮದಾರ್ರಿ? ಹ್ಞೂ ಆರಾಮದಾರ ಎಲ್ಲಾರು. ನೀ ಹೆಂಗದಿ? ಆರಾಮದಿಯ? ಹ್ಞೂ ರೀ, ಆರಾಮದೀನಿ. ಮತ್ತೆ ಏನು ನಿಮ್ಮ ಹುಡುಗಿನ ತೋರ್ಸಾಕತ್ತೀರೇನ? ಆಗ್ಲೇ ತೋರ್ಸಕ್ಕೆ ಚಾಲೂ ಮಾಡ್ಬಿಟ್ರಿ? ಹ್ಞೂ ಸುಧವ, ಆಗ್ಲೇ ತೋರ್ಸಾಕತ್ತೀವ. ಇದ ವರ್ಷನ BA ಮುಗಿತಾ. ಮತ್ತೇನು ಈಗ ತೋರ್ಸಾಕತ್ರ ಎಲ್ಲಿ ಬಂದು ಮುಡ್ತೈತೇನ, ಅದಕ್ಕೆ ಲಗುನ ತೋರ್ಸಾಕ ಚಾಲೂ ಮಾಡೀವಿ. ನೋಡ ಕೇಳ್ಯಾಡ ಒಂದಿಟ್ಟು ನಿಮ್ಮ ಬೀಗರ್ನ ತಮ್ಮ ಅದನ್ನ ನೌಕರಿ ಮಾಡ್ತಾನ ಅಂದ್ರಲ್ಲ. ಕೇಳಾಡ್ತೇನೆ ಹೇಳ್ರಿ ಮಾವರ. ಇವ್ರಿಗೆ ಹೇಳ್ಬೇಕಿಲ್ರಿ, ಇವರೇ ಕೇಳಾಡ್ತಿದ್ರ ಮಾವರ. ಹ್ಞೂ ನವ ಹೇಳ್ತೇನೆ ಅಂದಾನ. ಆದ್ರೂ ನಿನಗೂ ಒಂದು ಮಾತು ತಿಳ್ಸೋಣ ಅಂತೇಳಿ ಹೇಳಾಕತ್ತೇನೆ. ಆತು ಅವ್ರಿಗೆ ಕೇಳಾಡ್ತೇನೆ ನಾನು. ಆತ ಬೇಕಾ? ಹೋಗ್ಬರ್ತೀನಿ ಕಲ್ಲಪ್ಪಣ್ಣ, ಹೋಗ್ಬರ್ತೀನಿ. ನಂದು ಬೇರೆ ಕೆಲಸ ಐತಿ. ಕುತ್ಕೊಳತಮ್ಮ, ಚಾ ಕುಡಿದು ಹೋಗಿ ಅಂತಿಂತ ಬಂದು ಹಂಗ ಹೊಂಟೆಲ್ಲ. ಯಾಕ ಇನ್ನೊಂದು ಸರಿ ಬರ್ತೇನೆ. ಒಂದು ಸ್ವಲ್ಪ ನಂದು ಅರ್ಜೆಂಟ್ ಕೆಲಸ ಐತಿ. ಇವ ಇಲ್ಲಿ ಕುಂತಿದ್ನೆಲ್ಲ ನೋಡಿ ಹಂಗ ಒಳಗೆ ಬಂದೆ ಮಾತಾಡ್ಸ್ಕೊಂತ. ನಾನು ಕುತ್ಕೊಳ್ಳಿಪ್ಪ, ಹೋಗಿವಂತೆ ಅಂತ. ಇಲ್ಲಿ ತಗೊಳಪ್ಪ, ನೀನಬ್ಬ ನನ್ನ ಜೊತೆಗೆ ಹೊರಗೆ ಅಡ್ಡಾಡ್ಕೊಂಡ್ ಬರೋಣ. ಆತ್ ನಡಿ. ಯಾಕ ನಾ ಒಂದಿಟ್ಟು ಹೊರಗೆ ಹೋಗ್ಬರ್ತೀನಿ. ಆತ್ ತಗೋತಮ್ಮ, ಹೋಗ್ಬಾ.
ನಡ್ಲಿಯಪ್ಪ ಏನು ಮಳಿ ಬಿಡವಲ್ದು ಎಂತಾನ ಹೊಲಕ್ಕೆ ಏನ್ ಹಾಕಿರಿ? ಹೋಗಯ್ಯಪ್ಪ ಏನ್ ಹಾಕಾಕ ಬಿಡವಲ್ದು ಮಳಿ, ಎಲ್ಲಿಂದ ಬಿತ್ತೇ ಇಲ್ಲ ನಾವು. ಬಾ ಬಾ ಅಲ್ಲೇ ಚಾ ಕುಡಿದು ಮನೆಗೆ ಹೋಗೋಣ. ಸುಧಾ, ಏ ಬಾ ಸುವರ್ಣ, ಬಾ ಒಳಗ್ ಬಾ. ದಿಢೀರ ನಮ್ಮ ಮನೆ ನೆನಪಾಗ್ಬಿಟ್ಟತಿ ನಿನಗ. ಏನಿಲ್ಲ ಬಿಡಯವ, ಇಲ್ಲೇ ಆಳ್ ಹೇಳಕ್ ಬಂದಿದ್ದೆ ನಿಮ್ಮ ಓಣ್ಯಾಗ. ಹಂಗ ಮಾತಾಡ್ಸ್ಕೊಂಡು ಹೋಗೋಣ ದೊಡ್ಡವನ ಅಂತೇಳಿ ಬಂದೆ. ಅಷ್ಟೊತ್ತಿಗೆ ನೀ ಕಂಡೆಲ್ಲ, ಹಂಗಾರೆ ಈಕಿ ಬಂದಾಳ ಅಂತೇಳಿ ನಾನು ಮುಂದಕತ್ತ ಬಂದೆ. ಹೌದನಾ, ಬೇಷ ಅಂತೇಳಿ. ಬಾ ಕುತ್ಕೋ, ಬಾ ಚಾಪಿ ತರ್ತೇನೆ. ಯಾವ ಒಂದು ಚಾಪಿ ತಗೋಬೇ. ತಂದೆ ಇರ ತಂಗಿ. ದೊಡ್ಡವ ಚಾಪ್ ಗೀಪ್ ಏನು ಬೇಡ, ನಾನು ನೆಲದ ಮ್ಯಾಗ ಕುತ್ಕೊಂತೇನೆ. ನಾನೇನು ಬೀಗ್ತಲ್ಲ. ತಂಗಿ ಬೀಗ್ತಾರ ಅಷ್ಟ ಕುತ್ಕೊಂತಾರನ, ಇರೋ ತರ್ತೇನೆ ತಂಪೈತಿನಲ್ಲ. ಬ್ಯಾಡ ಬೇ ದೊಡ್ಡವ, ಈಗ ಅಡ್ಡಾಡಿ ಬಂದೇನಿ, ಶೆಕಿ ಅನ್ಸಾಕತ್ತೈತಿ. ತಣ್ಣಗೈತಿ ನೆಲದ ಮ್ಯಾಗ ಕುತ್ಕೊಂತೇನೆ. ಆತ್ವಾ ತಾಗ ಕುತ್ಕೋ ತಣ್ಣಗೆ ನೆಲದ ಮ್ಯಾಗ. ಯಾಕೆ ಸ್ವೀಟ್ ಮಾಡ್ಕೊಂತಿಲ್ಲ ಸುಧಾ? ನೆಲದ ಮ್ಯಾಗ ಕುತ್ಕೊಂಡ್ರೆ ಏನಾಕತ್ತಿ? ತಣ್ಣಗೈತಿ ಇಲ್ಲಿ ನೆಲ, ಕುತ್ಕೊಂಡ್ರೆ ಆತಿ ಬಿಡ. ತಂಗಿ ಕುತ್ಕೊಂಡ್ರೆ ಮಾತಾಡ್ತೀರಿ, ನಾ ಒಂದಿಟ್ಟು ಚಾ ಮಾಡ್ಕೊಂಬರ್ತೇನೆ ನಿಮ್ಗೆ. ಹ್ಞೂ ಬೇವ ಆ ತಗೋ ಮಾಡ್ಕೊಂಬ ಹೋಗು. ಹಂಗೆ ಒಂದಿಟ್ಟು ತಿನ್ನಾಕು ಏನಾರ ಮಾಡು. ದೊಡ್ಡವ ತಿನ್ನಕ್ಕೆ ಏನು ಬೇಡ, ಒಂದು ಕಪ್ ಚಾ ಸಾಕು. ಆ ತಗೋ ತಂಗಿ ಮಾಡ್ಕೊಂಬರ್ತೇನೆ, ಮಾತಾಡ್ತೀರಿ ನೀ. ಏನವ ಸುಧವ, ಏನಂತಾನ ನಿಮ್ಮ ಮಯ್ಯ? ಆರಾಮದಾನ? ಮಗಳು ಹೆಂಗದಾಳ? ಮಗ ಹೆಂಗದಾನ? ಆರಾಮದಾನ? ಹ್ಞೂ ಆರಾಮದಾನ. ಅವ ಕೆಲಸ ಕೊಂಟಾನ, ಇಂಕ ಮನ್ಯಾಗ ಇರ್ತಾಳ. ನಾನು ಒಂದು ಸ್ವಲ್ಪ ಕೆಲಸ ಐತಂತ ಊನ ಮನೆಗೆ ಬಂದೆ, ಹೋಗ್ತೀನಿ ಸಂಜೆ ಮುನಿಗೆ. ಹೆಂಗೋ ಅಂತೂ ಇಂತೂ ಕಷ್ಟಪಟ್ಟಿದ್ದಕ್ಕೆ ನಿನ್ನ ಮಗಳಿಗೆ ಒಳ್ಳೆ ಕಡೆಗೆ ಸಂಬಂಧ ಸಿಕ್ತೇಳ. ಹ್ಞೂ ಒಳ್ಳೆ ಕಡೆಗೆ ಸಂಬಂಧ ಐತಿ. ಮತ್ತು ಅಲ್ಲಿ ಹೋಗಿ ಏನೇನು ಮಾಡ್ಕೋತಾಳ ಏನೋ ಗೊತ್ತಿಲ್ಲ. ಈಕಿಗರಿ ಏನೇನು ಕೆಲಸ ಬರೋದಿಲ್ಲ. ಈಗೇನು ಕೆಲಸ ಬಂದಿಲ್ಲ ಅಂದ್ರೆ ಅವರ ಅತ್ತಿಗಳ ಹೇಳ್ಕೊಡ್ತಾರೆ. ಹೇಳಿ ಎಷ್ಟೇ ತಲೆ ಕೆಡಿಸ್ಕೊಬೇಡ. ಹಂಗಂತ ಅತ್ತಿ ಮಾಮ ಚಲೋ ಅದಾರ, ಚಿಂತಿಲ್ಲ. ಆದರೂ ನಾವು ಏಟ್ರ ಆಗಲಿ ಅಟ್ ಕಳಿಸ್ಬೇಕು ಲೇವ ಬದುಕು ಮಾಡೋದನ್ನ. ಇಲ್ಲಾಂದ್ರೆ ನಿಮ್ಮವ್ ಏನು ಕಲ್ಸ್ಯಾಳ, ನಿಮ್ಮ ಮನೆಯಾಗ ಇದನ್ನ ಕಲ್ಸ್ಯಾರ ಅಂತ ಹೇಳ್ತಾರೆ ಅವ್ರು. ಮತ್ತೆ ಒಂದಿಟ್ಟು ಅನ್ನ ಸಾರು ಪಲ್ಯವು ಚಾ ಮಾಡೋದು, ಬಂದರಿಗೆ ಹೋದರಿಗೆ ಬರ್ರಿ ಚಾ ಕುಡ್ರಿ ಅಂತ ಹೇಳೋದು, ಇಂಥವೆಲ್ಲ ಹೇಳ್ಕೊಡ್ಬೇಕು ತಿಳಿಸೋದವ್ ನೀನು. ಸುವರ್ಣ ಅವೆಲ್ಲ ಮಾಡ್ತಾಳ. ಅರ್ಬಿ ಒಗೆದು, ಬಾಂಡೆ ತಿಕ್ಕೋದು, ನೆಲ ಒರೆಸೋದು, ಅನ್ನ ಸಾರು ಮಾಡೋದು, ನಾ ಇಲ್ದಾಗ ಏನಾದ್ರು ನಾಷ್ಟ ಮಾಡ್ಕೊಂಡು ತಿನ್ನೋದು ಮಾಡ್ತಾಳ. ಬಂದರಿಗೆ ಹೋದರಿಗೆ ಚಾ ಮಾಡ್ಕೊಡಂದ್ರೆ ಮಾಡ್ಕೊಡ್ತಾಳ, ಅದೇನು ಸಮಸ್ಯೆ ಇಲ್ಲ. ಚಪಾತಿ ಎಲ್ಲ ಮಾಡ್ತಾಳ. ರೊಟ್ಟಿ ಒಂದ ಹೊಳೋದಿಲ್ಲ ಕೀಗೆ. ರೊಟ್ಟಿ ಕಲ್ಕೋ ಮಾಡೋದನ್ನ ಅಂದನ್ ಸಾಕಾತ್ವಾ ನನಗೆ. ಒಟ್ಟ ಕಳ್ಕೊಳ್ಳಲ್ಲ ಹುಡುಗಿ. ಸಾಕು ಹೇಳಿ, ಇಷ್ಟು ಬರ್ತೈತಲ್ಲ. ಏನು ಈಗರೆ ಎಲ್ಲಾರು ಗಸ್ ಮುರ್ಕೊಂಡು 10 ರೊಟ್ಟಿ 20 ರೊಟ್ಟಿ ತಿಂತಾರೆ. ಭಾಳ ಅಂದ್ರೆ ಒಂದೇ ಎರಡು ಬಿಸಿ ಬಿಸಿ ದಪ್ಪನ ಮಾಡಿಕೊಟ್ರೆ ಆಗ ಬಿಸಿ ಬಿಸಿವು ಮಾಡಿದ್ರೆ ರುಚಿ ಹತ್ತವ. ಬಡ ಬಡ ತಿಂದು ಕಡೆಯಲ್ಲಕ್ಕಾರ. ಯಾಕೆ ತಲೆ ಕೆಡಿಸ್ಕೊಂತಿದಿ? ಅವ್ರವ್ರ ಮನೆ ಬಾಳೆ ಹತ್ತಿದ್ರೆ ಅವರೆಲ್ಲ ಮಾಡ್ಕೊತಾರೆ. ಸುಧವ ನೀನೇನು ಭಾಳ ತಲೆ ಕೆಡಿಸ್ಕೊಂಬೇಡ. ನಿನ್ನ ಮಗಳ ಹುಷಾರದಾಳ, ಹೊಂದ್ಕೊಂತಾಳ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನನ್ನ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮುಂದಿನ ಭಾಗನ ಮತ್ತೆ ನಾಳೆ ಹಾಕ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಕಮೆಂಟ್ ಹಾಕಿರಿ. ಮುಂದೆ ಏನು ಮಾಡ್ಬೇಕು, ಮದುವೆದು ಪ್ರಿಪ್ರೇಷನ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಹಂಗನೇ ಮದುವೆ ಪ್ರಿಪ್ರೇಷನನ್ನು ಚಾಲೂ ಮಾಡ್ತೀನಿ.